ಶ್ರೀ ವಿನಾಯಕ ಮಿತ್ರಮಂಡಳಿ ವತಿಯಿಂದ 9ನೇ ವರ್ಷದ ಗಣೇಶೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಎಂ ನಾರಾಯಣಗೌಡ ಅವರಿಗೆ ಶ್ರೀ ವಿನಾಯಕ ಮಿತ್ರಮಂಡಳಿ ವತಿಯಿಂದ ಸನ್ಮಾನ ಮಾಡಲಾಯಿತು. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ 6ನೇ ವಾರ್ಡ್ನ ದಾಸರ ಬೀದಿಯಲ್ಲಿ ಶ್ರೀ ವಿನಾಯಕ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಸತತ 6 ದಿನಗಳ ಕಾಲ ಭಕ್ತರಿಂದ ಪೂಜಾ ಕಾರ್ಯಕ್ರಮ ಮಾಡಲಾಗುತ್ತದೆ ಮತ್ತು ಶುಕ್ರವಾರದಂದು ಶ್ರೀ ರುದ್ರೇಶ್ವರ ಪ್ರಾರ್ಥನಾ ಮಂದಿರದಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗುತ್ತದೆ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಎಂ ನಾರಾಯಣಗೌಡರು, ಶ್ರೀ ವಿಘ್ನೇಶ್ವರ ಈ ನೆಲಮಂಗಲದ ಎಲ್ಲಾ ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ಕೊಟ್ಟು ಕಾಪಾಡಲಿ ಮತ್ತು ನೆಲಮಂಗಲ ಜನರಿಗೆ ಆರೋಗ್ಯ ಕೊಡಲಿ. ಶ್ರೀ ವಿನಾಯಕ ಮಿತ್ರ ಮಂಡಳಿ ಯಾವುದೇ ಕೆಲಸ ಕಾರ್ಯಗಳು ಇರಲಿ, ಮುಂದಿನ ದಿನಗಳಲ್ಲಿ ನಾನು ಮತ್ತು ನೆಲಮಂಗಲ ಜನಪ್ರಿಯ ಶಾಸಕ ಎನ್ ಶ್ರೀನಿವಾಸ್ ರವರು ನಿಮ್ಮ ಜೊತೆ ಸದಾ ಇರುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು. ಎಲ್ಲ ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ಕೊಟ್ಟು ನೆಲಮಂಗಲ ಜನರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ವಿಘ್ನೇಶ್ವರನ್ನು ಕೇಳ್ಕೊಳ್ತಾ, ಇವತ್ತೇನು ಯುವಕ ಸಂಘ 9ನೇ ವರ್ಷದಿಂದ ವಿಜೃಂಭಣೆಯಿಂದ ಗಣೇಶೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ, ಈ ಭಾಗದ ಎಲ್ಲ ಜನಗಳ ಆಶೀರ್ವಾದದಿಂದ ಮತ್ತು ಭಗವಂತ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಿಮ್ದು ಯಾವುದೇ ಕೆಲಸ ಕಾರ್ಯಗಳಿರಲಿ, ನಾನು ಯಾವತ್ತೂ ನಿಮ್ಮ ಜೊತೆ ಇರ್ತೇನೆ ಅಂತ ನಾನು ಹೇಳುತ್ತಾ, ಅದೇ ರೀತಿ ನಮ್ಮ ನೆಲಮಂಗಲದ ಜನಪ್ರಿಯ ಶಾಸಕರು ಸಹ ಶ್ರೀನಿವಾಸಣ್ಣನವರು ನಿಮ್ಮ ಜೊತೆ ಇರ್ತಾರೆ. ನಿಮ್ಮೆಲ್ಲ ಒಳ್ಳೆ ಕೆಲಸಗಳಿಗೆ ಅವರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳುತ್ತಾ, ನಾನು ಈ ಭಾಗದ ಎಲ್ಲ ಯುವಕರ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀ ವಿನಾಯಕ ಮಿತ್ರಮಂಡಳಿ ದೇವರಾಜು ಅವರು, ನಾವು ಇಂದು 9ನೇ ವರ್ಷದ ಗಣೇಶೋತ್ಸವವನ್ನು ಆಚರಣೆ ಮಾಡುತ್ತೇವೆ. ಇಷ್ಟು ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಣೆ ಮಾಡಲು ನಮ್ಮ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್, ಎನ್ಡಿಎ ಅಧ್ಯಕ್ಷರಾದ ಎಂ ನಾರಾಯಣಗೌಡರು, ನಗರಸಭೆ ಸದಸ್ಯರಾದ ಗಂಗಾಧರ್ ರಾವ್, ಪಿಳ್ಳಪ್ಪ ಇವರ ಸಹಕಾರದಿಂದ ಅದ್ದೂರಿಯಾಗಿ ಆಚರಣೆ ಮಾಡುತ್ತೇವೆ. 3,000 ಭಕ್ತಾದಿಗಳಿಗೆ ಶುಕ್ರವಾರ ಅನ್ನ ಸಂತರ್ಪಣೆ ಆಯೋಜನೆ ಮಾಡಿದ್ದೇವೆ. ಶನಿವಾರ ನೆಲಮಂಗಲದ ಪ್ರಮುಖ ಬೀದಿಗಳಲ್ಲಿ ಸ್ವಾಮಿಯ ಮೆರವಣಿಗೆ ಇರುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿಕೊಂಡರು. 9ನೇ ವರ್ಷದ ವಾರ್ಷಿಕೋತ್ಸವ, ಗಣೇಶೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಇದಕ್ಕೆ ಸಹಕಾರವಾಗಿ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಿವಾಸರವರು ಹಾಗೂ ನಾರಾಯಣಗೌಡರವರು, ನಮ್ಮ ಏರಿಯಾ ಕೌನ್ಸಿಲರಾದ ಗಂಗಾಧರ್ರವರು, ಹೇಮಂತಣ್ಣನವರು, ಪಿಳ್ಳಪ್ಪನವರು, ಎಲ್ಲ ಮುಖಂಡರ ಸಹಕಾರದಿಂದ ಅತಿ ಹೆಚ್ಚಿನ ವಿಜೃಂಭಣೆಯಿಂದ ಸ್ವಾಮಿಯ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಶನಿವಾರ ಶುಕ್ರವಾರ 22ನೇ ತಾರೀಕು ಅಂದಾನ ಇದೆ ರುದ್ರೇಶ್ವರ ಚೌಟ್ರಿ ಒಳಗೆ. ಶನಿವಾರ ಸ್ವಾಮಿಯ ಮೆರವಣಿಗೆ ಇದೆ. ಒಂದು 3,000 ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದೀವಿ. 9ನೇ ವರ್ಷದ ವಿನಾಯಕೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ನಾವೆಲ್ಲ ಜೊತೆಯಲ್ಲಿ ಹುಡುಗರು ಮತ್ತು ಹಿರಿಯರ ಮಾರ್ಗದರ್ಶನದಿಂದ ಈ ತರ ವಿಜೃಂಭಣೆಯಿಂದ ನಾವು ಆಚರಿಸೋದಕ್ಕೆ ಸಹಾಯ ಆಗಿದೆ. ಇಲ್ಲಿರೋ ಪ್ರತಿಯೊಂದು ದಾಸರ ಬೀದಿಲಿ ಇರೋ ವಾರ್ಡು, ಕುರುಬರ ಬೀದಿ, ಮಾಂತಿ ಮಠದಲ್ಲಿ ಎಲ್ಲ ಗುರು ಹಿರಿಯರ ಮಾರ್ಗದರ್ಶನದಂತೆ ಹಾಗೂ ನಮ್ಮ ಕೌನ್ಸಿಲರು ಗಂಗಾಧರ ಅವರ ಮಾರ್ಗದರ್ಶನದಂತೆ ನಾವು ಈ ರೀತಿ ಒಗ್ಗಟ್ಟಾಗಿ ನಾವು ಒಂದು ಗಣೇಶೋತ್ಸವವನ್ನು ಆಚರಿಸ್ಕೊಂಡು ಬಂದಿದ್ದೀವಿ. ಈ ತರ ವಿಜೃಂಭಣೆ ಆಗಕ್ಕೆ ಎಲ್ಲರ ಒಂದು ಸಹಕಾರದಿಂದ ಈ ತರ ನಾವು ಆಗಿದೆ. ನಾವು 18ನೇ ತಾರೀಕು ನವೆಂಬರ್ ಅಲ್ಲಿ ಕುಂಡಿಸಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಹಾಗೂ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಬೆಳಗ್ಗೆ ಈ ದಿನದಿಂದ ನೆಕ್ಸ್ಟ್ 5 ದಿನವರೆಗೂ ದಿನನಿತ್ಯ ಪೂಜೆ ಕೈಂಕರ್ಯಗಳು ಇರುತ್ತೆ ಮತ್ತು ಬಂದ ಭಕ್ತಾದಿಗಳಿಗೆಲ್ಲ ಪ್ರಸಾದ ವಿನಿಯೋಗ ಇರುತ್ತೆ. ನಂತರ ನಮ್ಮ ಅಧ್ಯಕ್ಷರಾದ ದೇವರಾಜ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ನಾರಾಯಣಗೌಡರು ಮತ್ತು ಸನ್ಮಾನ್ಯ MLA ಅವರು ಅವರ ಒಂದು ಸಹಕಾರದಿಂದ ನಾವು ಅನ್ನದಾನವನ್ನು ಹಮ್ಮಿಕೊಂಡಿದ್ದೇವೆ. 22ನೇ ತಾರೀಕು ಇದೇ ರುದ್ರೇಶ್ವರ ಚೌಟ್ರಿ ಎಡೆಪೇಟೆಯಲ್ಲಿ 3,000 ಜನಕ್ಕೆ ಅನ್ನದಾನವನ್ನು ಹಮ್ಮಿಕೊಂಡಿದ್ದೇವೆ. ನಂತರ ಇನ್ನು ಶನಿವಾರದಂದು ಸ್ವಾಮಿಯನ್ನು ವಿಜೃಂಭಣೆಯಿಂದ ರಾಜಬೀದಿಗಳಲ್ಲಿ ಮೆರವಣಿಗೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಹಾಗೂ ವಾದ್ಯಗಳೊಂದಿಗೆ ನಾವು ಸ್ವಾಮಿಯ ಕಾರ್ಯವನ್ನು ವಿಸರ್ಜನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊಹಮ್ಮದ್ ಅಲಿ, ಚಾಮುಂಡಿ ನ್ಯೂಸ್, ನೆಲಮಂಗಲ.